ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್. ನೀವೀಗ ಪ್ರಿವ್ಯೂವಲ್ಲಿ ನೋಡ್ಕೊಂಬಂದ ರೀತಿ ವಿಡಿಯೋನ ಎಡಿಟ್ ಮಾಡೋದು ಹೇಗೆ ಅಂತ ನಿಮಗೆ ಫುಲ್ ನೆಟಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ನೀವು ಏನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ರೀತಿ ಮಾಡೋದ್ರಿಂದ ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ. ಈ ವಿಡಿಯೋನ ಎಡಿಟ್ ಮಾಡೋದಕ್ಕೆ ನಿಮಗೆ ಬೀಟ್ ಮಾರ್ಕ್ ಆ್ಯಂಡ್ ಶೇಕ್ ಎಫೆಕ್ಟ್ ಅಂತ ಡೈರೆಕ್ಟ್ ಮಿಷನ್ ಪ್ರಿಸೆಟ್ ಬೇಕಾಗುತ್ತೆ. ಅವೆರಡೂ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನ ಲಿಂಕ್ ಆಗಿರ್ತೀನಿ. ಹೋಗಿ ನಿಮ್ಮ ಡೈರೆಕ್ಟ್ ಮಿಷನ್ ಆ್ಯಪ್ಗೆ ಇಂಪೋರ್ಟ್ ಮಾಡ್ಕೊಳ್ಳಿ. ಇಂಪೋರ್ಟ್ ಮಾಡ್ಕೊಂಡು ನಂತರ ಬೀಟ್ ಮಾರ್ಕ್ ಆ್ಯಂಡ್ ಶೇಕ್ ಎಫೆಕ್ಟ್ ಅಂತ 2 ಪ್ರಿಸೆಟ್ ಇಲ್ಲಿ ಬಂದಿರ್ತವೆ. ನಂತರ ಬೀಟ್ ಮಾರ್ಕ್ ಪ್ರಿಸೆಟ್ ಮೇಲೆ ಆನ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಆನ್ ಮಾಡ್ಕೊಂಡು ನಂತರ 0.00 ಸೆಕೆಂಡ್ ಅಂತ ಹಿಡಿದು 18.24 ಸೆಕೆಂಡ್ವರೆಗೂ ಈ ಸಾಂಗ್ ಇರುತ್ತೆ. ನೋಡ್ಬೋದು, ನಾನು ಈ ರೀತಿ ಬೀಟ್ ಹಾಕಿರ್ತೀನಿ. ನಂತರ 0.00 ಸೆಕೆಂಡ್ಗೆ ಇಟ್ಕೊಂಡು ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಶೇಪ್ ಆಪ್ಷನ್ ಬಾಜು ಒಂದು ಮೀಡಿಯಾ ಆಪ್ಷನ್ ಕಾಣಿಸಿದೆಯಲ್ಲ, ಆ ಮೀಡಿಯಾ ಆಪ್ಷನ್ ಕ್ಲಿಕ್ ಮಾಡಿದರೆ ನಿಮ್ಮ ಮೊಬೈಲ್ ಗ್ಯಾಲರಿ ಓಪನ್ ಆಗುತ್ತೆ. ನಿಮಗೆ ಯಾವ ಫೋಟೋ ಬೇಕೋ ಆ ಫೋಟೋನ ಸೆಲೆಕ್ಟ್ ಮಾಡ್ಕೊಂಡು ನೀವು ಎಡಿಟ್ ಮಾಡ್ಕೋಬೋದು. ನಾನಿವಾಗ ಒಂದು ಫೋಟೋನ ಸೆಲೆಕ್ಟ್ ಮಾಡ್ತೀನಿ. ನೋಡ್ಬೋದು, ನಾನಿವಾಗ ಈ ಫೋಟೋನ ಸೆಲೆಕ್ಟ್ ಮಾಡಿರ್ತೀನಿ. ಸೆಲೆಕ್ಟ್ ಮಾಡಿದ ನಂತರ ಈ ರೀತಿ ಬಂದಿರುತ್ತೆ. ಇಲ್ಲಿ ಡಿಸ್ಪ್ಲಿನ್ ಆಪ್ಷನ್ ಬಾಜು ಒಂದು 3 ಡಾಟ್ ಕಾಣಿಸ್ತಿದೆಯಲ್ಲ, ಆ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಫಿಲ್ ಕಂಪೋಸಿಷನ್ ಏರ ಕೊಟ್ಟು ಮೂವ್ ಆ್ಯಂಡ್ ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡಿ ಸೆಂಟ್ರಿಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಫೋಟೋನ. ನಂತರ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದು ಸಾಂಗ್ ಎಂಡ್ಗೆ ಈ ಫೋಟೋನ ಈ ರೀತಿ ಎಳೆದ್ಬಿಡಿ. ನಂತರ ಮತ್ತೆ 0.00 ಸೆಕೆಂಡ್ಗೆ ಇಟ್ಕೊಂಡು ಇಮೇಜ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಪ್ಲೇ ಬಟನ್ ಬಾಜು ಒಂದು ನೆಕ್ಸ್ಟ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಆ ಆಪ್ಷನ್ ಕ್ಲಿಕ್ ಮಾಡಿ ಸೆಕೆಂಡ್ ಬೀಟ್ಗೆ ಹೋಗಿ ಅದು ನಿಲ್ಲುತ್ತೆ. 1.17 ಸೆಕೆಂಡ್ಗೆ ಸೆಕೆಂಡ್ ಬೀಟ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಅದು ಹೋಗಿ ಅಲ್ಲಿ ನಿಲ್ಲುತ್ತೆ ಕರೆಕ್ಟಾಗಿ. ನಂತರ ಈ ಟ್ರಿಮ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಆ ಟ್ರಿಮ್ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ. ಇದೇ ರೀತಿ ಕ್ಲಿಕ್ ಮಾಡ್ಕೊತ ಎಲ್ಲ ಇಮೇಜ್ನು ಎಲ್ಲ ಬೀಟ್ಗೆ ತಕ್ಕಾಗಿ ಕಟ್ ಮಾಡ್ಕೊತ ಹೋಗಿ. ಕಟ್ ಮಾಡಿದ ನಂತರ ಈ ರೀತಿ ಬಂದಿರುತ್ತೆ. ನಂತರ ಬ್ಯಾಕ್ ಬಂದು ಶೇಕ್ ಎಫೆಕ್ಟ್ ಪ್ರಿಸೆಟ್ನ ಆನ್ ಮಾಡ್ಕೊಳ್ಳಿ. ನೋಡ್ಬೋದು, ಶೇಕ್ ಎಫೆಕ್ಟ್ ಪ್ರಿಸೆಟ್ಟು 8 ಸೆಕೆಂಡ್ ಇರುತ್ತೆ. ಫಸ್ಟ್ ಇಮೇಜ್ ನೋಡ್ಬೋದು ಇಲ್ಲಿಂದ ಸ್ಟಾರ್ಟ್ ಆಗಿರುತ್ತೆ. 0.00 ಸೆಕೆಂಡ್ ಅಂತ ಹಿಡಿದು 22 ಸೆಕೆಂಡ್ಗೆ ಎಂಡ್ ಆಗಿರುತ್ತೆ ಫಸ್ಟ್ ಇಮೇಜು. ಆ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಾಪಿ ಎಫೆಕ್ಟ್ ಕೊಟ್ಕೊಂಡು ನಂತರ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದು ಬೀಟ್ ಮಾರ್ಕ್ ಪ್ರಿಸೆಟ್ನ ಆನ್ ಮಾಡ್ಕೊಳ್ಳಿ. ಆನ್ ಮಾಡ್ಕೊಂಡ ನಂತರ ಫಸ್ಟ್ ಇಮೇಜ್ಗೆ ಹೋಗಿ ಎಫೆಕ್ಟ್ನ ಪೇಸ್ಟ್ ಮಾಡಬೇಕಾಗುತ್ತೆ. ಫಸ್ಟ್ ಇಮೇಜ್ ನೋಡ್ಬೋದು 0.00 ಸೆಕೆಂಡ್ ಅಂತ ಹಿಡಿದು 1.17 ಸೆಕೆಂಡ್ವರೆಗೂ ಇರುತ್ತೆ ಫಸ್ಟ್ ಇಮೇಜು. ಆ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಕಾಪಿ ಮಾಡ್ಕೊಂಬಂದು ಎಫೆಕ್ಟ್ನ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪೇಸ್ಟ್ ಎಫೆಕ್ಟ್ ಕೊಟ್ಬಿಡಿ. ನಂತರ ನೋಡ್ಬೋದು ಈ ರೀತಿ ಫಸ್ಟ್ ಎಫೆಕ್ಟು ಸೆಟ್ ಆಗಿರುತ್ತೆ. ನಂತರ ಮತ್ತೆ ಬ್ಯಾಕ್ ಬಂದು ಸೆಕೆಂಡ್ ಎಫೆಕ್ಟ್ನ ಕಾಪಿ ಮಾಡ್ಕೊಂಬರೋಕ್ಕಾಗುತ್ತೆ. ಮತ್ತು ಬ್ಯಾಕ್ ಬಂದು ಶೇಕ್ ಎಫೆಕ್ಟ್ ಸೆಟ್ನ ಆನ್ ಮಾಡ್ಕೊಳ್ಳಿ. ಫಸ್ಟ್ ಇಮೇಜು 0.00 ಸೆಕೆಂಡ್ ನಂತರ 22 ಸೆಕೆಂಡ್ವರೆಗೂ ಇರುತ್ತೆ. ಸೆಕೆಂಡ್ ಇಮೇಜು 22 ಸೆಕೆಂಡ್ ಅಂತ ಹಿಡಿದು 1.17 ಸೆಕೆಂಡ್ವರೆಗೂ ಇರುತ್ತೆ. ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಕಾಫಿ ಎಫೆಕ್ಟ್ ಕೊಟ್ಕೊಂಡು ನಂತರ ಬೀಟ್ ಮಾರ್ಕ್ ಪ್ರಿಸೆಟ್ಗೆ ಬ್ಯಾಕ್ ಬಂದು ಬೀಟ್ ಮಾರ್ಕ್ ಪ್ರಿಸೆಟ್ಗೆ ಹೋಗಿ 1.17 ಸೆಕೆಂಡ್ ನಂತರ 3.19 ಸೆಕೆಂಡ್ವರೆಗೂ ಸೆಕೆಂಡ್ ಫೋಟೋ ಇರುತ್ತೆ. ಸೆಕೆಂಡ್ ಫೋಟೋನ ಕ್ಲಿಕ್ ಮಾಡ್ಕೊಳ್ಳಿ, ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಫೇಟ್ ಎಫೆಕ್ಟ್ ಕೊಟ್ಬಿಡಿ. ನೋಡಿ ಈ ರೀತಿ ಸೆಟ್ ಆಗಿರುತ್ತೆ. ನಂತರ ಮತ್ತೆ ಬ್ಯಾಕ್ ಬಂದು ಥರ್ಡ್ ಎಫೆಕ್ಟ್ನ ಕಾಪಿ ಮಾಡ್ಕೋಬೇಕಾಗುತ್ತೆ. ನೋಡ್ಬೋದು, ಥರ್ಡ್ ಫೋಟೋ ಇಲ್ಲಿರುತ್ತೆ. ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಾಫಿ ಎಫೆಕ್ಟ್ ಕೊಟ್ಕೊಂಡು ನಂತರ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದು ಬೀಟ್ ಮಾರ್ಕ್ ಪ್ರಿಸೆಟ್ನ ಆನ್ ಮಾಡ್ಕೊಳ್ಳಿ. ಬೀಟ್ ಮಾರ್ಕ್ ಪ್ರಿಸೆಟ್ನ ಆನ್ ಮಾಡಿಕೊಂಡು ನೋಡ್ಬೋದು ಥರ್ಡ್ ಇಮೇಜು 3.19 ಸೆಕೆಂಡ್ ಅಂತ ಹಿಡಿದು 5.23 ಸೆಕೆಂಡ್ವರೆಗೂ ಇರುತ್ತೆ ಥರ್ಡ್ ಫೋಟೋ. ಆ ಫೋಟೋನ ಕ್ಲಿಕ್ ಮಾಡಿಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪೇಸ್ಟ್ ಎಫೆಕ್ಟ್ ಕೊಟ್ಬಿಡಿ. ನಂತರ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದು 5.23 ಸೆಕೆಂಡ್ ನಂತರ 7.28 ಸೆಕೆಂಡ್ವರೆಗೂ ಒಂದು ಇಮೇಜ್ ಇರುತ್ತೆ. ಅದು ಫೋರ್ತ್ ಇಮೇಜು. ಆ ಇಮೇಜ್ದು ಎಫೆಕ್ಟ್ನ ಕಾಪಿ ಮಾಡ್ಕೊಂಡು ಬರೋಕ್ಕಾಗುತ್ತೆ ಫೋರ್ತ್ ಎಫೆಕ್ಟ್ನ. ಬ್ಯಾಕ್ ಬಂದು ಶೇಕ್ ಎಫೆಕ್ಟ್ ಪ್ರಿಸೆಟ್ನ ಆನ್ ಮಾಡ್ಕೊಳ್ಳಿ. 3 ಇಮೇಜ್ ಆಲ್ರೆಡಿ ಆಗಿರುತ್ತೆ. ನಂತರ 4ನೇ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕಾಫಿ ಎಫೆಕ್ಟ್ ಕೊಟ್ಕೊಳ್ಳಿ. ನಂತರ ಬ್ಯಾಕ್ ಬಂದು ಬೀಟ್ ಮಾರ್ಕ್ ಪ್ರಿಸೆಟ್ನ ಆನ್ ಮಾಡ್ಕೊಳ್ಳಿ. ಆನ್ ಮಾಡಿಕೊಂಡು ನೋಡ್ಬೋದು 3 ಫೋಟೋಗೆ ಆಲ್ರೆಡಿ ಎಫೆಕ್ಟ್ನ ಪೇಸ್ಟ್ ಮಾಡಿ ಆಗಿರುತ್ತದೆ. ನಂತರ 4ನೇ ಫೋಟೋದ ಮೇಲೆ ಕ್ಲಿಕ್ ಮಾಡಿಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪೇಸ್ಟ್ ಎಫೆಕ್ಟ್ ಕೊಟ್ಬಿಡಿ. ನಂತರ ಬ್ಯಾಕ್ ಬಂದು 5th ಫೋಟೋ ಎಫೆಕ್ಟ್ನ ಕಾಪಿ ಮಾಡ್ಕೊಂಬರೋಕ್ಕಾಗುತ್ತೆ. ನೋಡ್ಬೋದು 5th ಫೋಟೋ ಬಂದುಬಿಟ್ಟು 3.7 ಸೆಕೆಂಡ್ ಅಂತ ಹಿಡಿದು 4.3 ಸೆಕೆಂಡ್ವರೆಗೂ ಇರುತ್ತೆ.
ಆ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು 3 ಡಾಟ್ ಮೇಲೆ ಮಾಡ್ಕೊಂಡು ಕಾಫಿ ಕೊಟ್ಕೊಂಡು ನಂತರ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದು ಮತ್ತೆ ಬೀಟ್ ಮ್ಯಾಪ್ ಪ್ರೆಸೆಟ್ನ ಆನ್ ಮಾಡ್ಕೊಳ್ಳಿ. ನೋಡ್ಬೋದು ಆಲ್ರೆಡಿ ಎಲ್ಲ ಫೋಟೋಗೆ ಎಫೆಕ್ಟ್ ಪೇಸ್ಟ್ ಆಗಿರುತ್ತೆ. ನಂತರ ಈ ಫೋಟೋ ಬಂದುಬಿಟ್ಟು 7.28 ಸೆಕೆಂಡ್ ಅಂತ ಹಿಡಿದು 10.4 ಸೆಕೆಂಡ್ವರೆಗೂ ಇರುತ್ತೆ. ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪೇಸ್ಟ್ ಎಫೆಕ್ಟ್ ಕೊಟ್ಬಿಡಿ. ನಂತರ ಮತ್ತೆ ಬ್ಯಾಕ್ ಬಂದು 6th ಫೋಟೋದ ಎಫೆಕ್ಟ್ನ ಕಾಪಿ ಮಾಡ್ಕೊಂಬರೋಕ್ಕಾಗುತ್ತೆ. ನೋಡಬೇಕು 6th ಫೋಟೋ ಇಲ್ಲಿರುತ್ತೆ ಅಂತ. ನೋಡ್ಬೋದು 6th ಫೋಟೋ ಬಂದುಬಿಟ್ಟು 4.3 ಸೆಕೆಂಡ್ ಅಂತ ಹಿಡಿದು 5 ಸೆಕೆಂಡ್ವರೆಗೂ ಇರುತ್ತೆ. ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಾಫಿ ಎಫೆಕ್ಟ್ ಕೊಟ್ಕೊಂಡು ನಂತರ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದು ಬೀಟ್ ಮ್ಯಾಪ್ ಪ್ರೆಸೆಟ್ನ ಆನ್ ಮಾಡ್ಕೊಳ್ಳಿ. ಆನ್ ಮಾಡಿಕೊಂಡು ಎಫೆಕ್ಟ್ನ ಅಲ್ಲಿಗೆ ಹೋಗಿ ಪೇಸ್ಟ್ ಮಾಡಿ 6th ಫೋಟೋಗೆ. ನೋಡ್ಬೋದು 6th ಫೋಟೋ ಬಂದುಬಿಟ್ಟು 10.4 ಸೆಕೆಂಡ್ ಅಂತ ಹಿಡಿದು 12.8 ಸೆಕೆಂಡ್ವರೆಗೂ ಇರುತ್ತೆ. ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಪೇಸ್ಟ್ ಎಫೆಕ್ಟ್ ಕೊಟ್ಬಿಡಿ. ನೋಡ್ಬೋದು ಈ ರೀತಿ ಬಂದಿರುತ್ತೆ ಇದು ಎಫೆಕ್ಟು. ಇನ್ನು ಉಳಿದು ಇನ್ನು 3 ಫೋಟೋ ಇರ್ತವೆ. ಈ ಫೋಟೋಗೆ ಎಫೆಕ್ಟ್ನ ಪೇಸ್ಟ್ ಮಾಡಿ, ಪೇಸ್ಟ್ ಮಾಡಿದ ನಂತರ ಈ ರೀತಿ 18.24 ಸೆಕೆಂಡ್ಗೆ ಇಟ್ಕೊಂಡು ಕೆಳಗಡೆ ಈ ರೀತಿ ಸ್ಕ್ರಾಲ್ ಮಾಡಿದ ನಂತರ ಸಾಂಗ್ ಮೇಲ್ಗಡೆ ಒಂದು ಲೇಯರ್ ಕೊಟ್ಟಿರ್ತೀನಿ ನಾನು, ಶ್ಯಾಡೋ ಲೇಯರ್ನ. ಅದನ್ನ ಈ ರೀತಿ ಲಾಂಗ್ ಪ್ರೆಸ್ ಮಾಡಿಕೊಂಡು ಲಾಸ್ಟ್ ಈ ರೀತಿ ಲಾಂಗ್ ಪ್ರೆಸ್ ಮಾಡಿಕೊಂಡು ಫುಲ್ ಮೇಲ್ಗಡೆ ತೊಗೊಂಡೋಗ್ಬಿಡಿ. ನಂತರ ಮತ್ತೆ ಈ ಆ್ಯಟಿಟ್ಯೂಡ್ ಅನ್ನೋ ಒಂದು PNGನೂ ಕೊಟ್ಟಿರ್ತೀನಿ, ಅದನ್ನೂ ಹೋಗಿ ಮೇಲ್ಗಡೆ ಇಟ್ಬಿಡಿ ಈ ರೀತಿ. ಮತ್ತು ನಂತರ ಬ್ಯಾಕ್ ಬಂದು ಶೇಕ್ ಬುಕ್ ಪ್ರೆಸೆಟ್ನ ಆನ್ ಮಾಡ್ಕೊಳ್ಳಿ. ಆನ್ ಮಾಡಿಕೊಂಡು ಫೋಟೋ ಎಂಡ್ಗೆ ನಾ 2 ಲೇಯರ್ನ ಕೊಟ್ಟಿರ್ತೀನಿ. ಈ ಲೇಯರ್ನ ಈ ರೀತಿ ಲಾಂಗ್ ಪ್ರೆಸ್ ಮಾಡಿಕೊಂಡು ಕಾಪಿ ಮಾಡ್ಕೊಂಡು ನಂತರ ಬ್ಯಾಕ್ ಬಂದು ಬೀಟ್ ಮ್ಯಾಪ್ ಪ್ರೆಸೆಟ್ಗೆ ಹೋಗಿ ಆ ಲೇಯರ್ನ ಅಲ್ಲಿಗೆ ಹೋಗಿ ಪೇಸ್ಟ್ ಮಾಡೋಕ್ಕಾಗುತ್ತೆ. 0.00 ಸೆಕೆಂಡ್ ಅಂದರೆ ಪೇಸ್ಟ್ ಮಾಡಿಬಿಡಿ. ಇವನ್ನ 0.00 ಸೆಕೆಂಡ್ ನಂತರ ಪೇಸ್ಟ್ ಮಾಡಿ ಸಾಂಗ್ ಎಂಡ್ಗೆ ಇವೆರಡೂ ಎಳೆದ್ಬಿಡಿ. ನಂತರ ಉಳಿದಿದ್ದ ಫೋಟೋ 3 ಫೋಟೋ ಇರ್ತವೆ. ಈ ಫೋಟೋಗೆ ಎಫೆಕ್ಟ್ನ ಪೇಸ್ಟ್ ಮಾಡಿದರೆ ನಾನು ಪ್ರಿವ್ಯೂವಲ್ಲಿ ತೋರಿಸಿದ ರೀತಿ ನಿಮಗೆ ವಿಡಿಯೋ ರೆಡಿ ಆಗುತ್ತೆ. ವಿಡಿಯೋ ರೆಡಿ ಆದ ನಂತರ ಎಕ್ಸ್ಪೋರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಂತರ 1080p ಇದನ್ನ 720p ಇಟ್ಕೊಂಡು ಎಕ್ಸ್ಪೋರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಾನು ಪ್ರಿವ್ಯೂವಲ್ಲಿ ತೋರಿಸಿದ ರೀತಿ ನಿಮಗೆ ವಿಡಿಯೋ ರೆಡಿ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಫ್ರೆಂಡ್ಸ್, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.